ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಅರ್ಜುನನು ಶಿವನಿಂದ ಪಾಶುಪತಾಸ್ತ್ರ ಪಡೆದಿದ್ದು. ವೇದವ್ಯಾಸರ ಅನುಗ್ರಹದ ಪ್ರಕಾರವಾಗಿ ಎಲ್ಲ ಪಾಂಡವರು ಸೇರಿ ತಮ್ಮ ತಮ್ಮಲ್ಲಿ ವಿಚಾರ ನಡೆಸಿದರು. ಧರ್ಮರಾಜನು ಅರ್ಜುನನನ್ನು ಕರೆದು, ನಾವೆಲ್ಲರೂ ಶಕ್ತಿಯನ್ನು ಪಡೆದುಕೊಳ್ಳುವುದು ಅಗತ್ಯವಾಗಿದೆ. ನೀನು ಇಂದ್ರಕೀಲಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿ ಮಹಾದೇವನಿಂದ ಅಸ್ತ್ರಗಳನ್ನು ಪಡೆದು ಬಾ ಎಂದು ಹೇಳಿದನು. ಭೀಮ, ನಕುಲ ಸಹದೇವರು ಎಲ್ಲರ ಯೋಗಕ್ಷೇಮಕ್ಕಾಗಿ ಅಲ್ಲೇ ಉಳಿದರು. ಅರ್ಜುನನು ಶ್ರೇಷ್ಠ ಅಸ್ತ್ರವನ್ನು ಪಡೆಯಲು ಹಿಮಪರ್ವತದಲ್ಲಿರುವ ಇಂದ್ರಕೀಲ ಪರ್ವತಕ್ಕೆ ಹೊರಟನು. ಧರ್ಮರಾಜ ಭೀಮಸೇನರನ್ನು ವಂದಿಸಿ ಗಾಂಧೀವ ಧನುಸ್ಸನ್ನು ಅಕ್ಷಯ ಬಾಣಗಳನ್ನು ಧರಿಸಿ ಹೊರಟನು. ಕೆಲವು ದಿನಗಳ ಪ್ರವಾಸ ಮಾಡಿ ಹಿಮಾಲಯವನ್ನು ಸೇರಿದನು. ಅರ್ಜುನನು ಪಾಂಡವರಿಂದ ಬೀಳ್ಗೊಂಡು ಹಿಮಾಲಯದಲ್ಲಿ ತಿರುಗಾಡುತ್ತಿದ್ದಾಗ ದೇವೇಂದ್ರನು ಅರ್ಜುನನ ಎದುರಿಗೆ ಪ್ರತ್ಯಕ್ಷನಾದನು. ತಂದೆಯನ್ನು ವಂದಿಸಿದ ಅರ್ಜುನನಿಗೆ ವಿಶೇಷವಾದ ಅಸ್ತ್ರವನ್ನು ಪಡೆದುಕೋ ಎಂದು ಆಶೀರ್ವದಿಸಿ ಹೊರಟು ಹೋದನು. ಇಂದ್ರಕೀಲ ಪರ್ವತದಲ್ಲಿ ಉತ್ತಮವಾದ ಸ್ಥಳವನ್ನು ಹುಡುಕಿ ಅಲ್ಲಿಯೇ ಅರ್ಜುನನು ತಪಸ್ಸನ್ನು ಆಚರಿಸಲಾರಂಭಿಸಿದನು. ಮೂಕನೆಂಬ ರಾಕ್ಷಸನು ಹಂದಿಯ ರೂಪದಿಂದ ಆ ಅಡವಿಯಲ್ಲಿ ತಿರುಗಾಡುತ್ತಾ ಅರ್ಜುನನಿದ್ದ ಸ್ಥಳಕ್ಕೆ ಬಂದನು. ಅರ್ಜುನನ ತಪಸ್ಸಿನಿಂದ ಪ್ರೀತನಾದ ಪರಮೇಶ್ವರನು ಮೊದಲು ಅರ್ಜುನನನ್ನು ಯುದ್ಧದಲ್ಲಿ ಗೆದ್ದು ಬಲವನ್ನು ಪರೀಕ್ಷಿಸಲು ಬಯಸಿದನು. ಶಿವಗಣವನ್ನು ಕಿರಾತರನ್ನಾಗಿಸಿ ತಾನು ಬೇಡರ ವೇಷವನ್ನು ಧರಿಸಿ ಬಂದನು. ಪಾರ್ವತಿಯೂ ಸಹ ಬೇಡರ ಸ್ತ್ರೀಯಂತಿದ್ದಳು. ಅರ್ಜುನನು ಹಂದಿಯ ಮೇಲೆ ಬಾಣವನ್ನು ಪ್ರಯೋಗಿಸಿದಾಗ ಆಚೆ ದಿಕ್ಕಿನಿಂದ ಬೇಟೆಗಾರನಾಗಿ ಬಂದ ಪರಮೇಶ್ವರನು ಸಹ ಬಾಣ ಬಿಟ್ಟನು. ಅರ್ಜುನನನ್ನು ಕುರಿತು ಬೇಡನು, ನಾನು ಅದೆಷ್ಟೋ ದೂರದಿಂದ ಈ ಹಂದಿಯನ್ನು ಬೆನ್ನಟ್ಟಿ ಬಂದಿದ್ದೇನೆ. ಬೇಟೆಯ ನಿಯಮವನ್ನು ಬಿಟ್ಟು ನೀನೇಕೆ ಬಾಣವನ್ನು ಹೊಡೆದೆ ಎಂದು ಕೇಳಿದನು. ಅರ್ಜುನನು, ಈ ಹಂದಿ ನಾನಿದ್ದ ಸ್ಥಳಕ್ಕೆ ಬಂದಿದೆ. ನಾನು ಬಾಣವನ್ನು ಹೊಡೆದಿದ್ದೇನೆ. ನಿನ್ನಲ್ಲಿ ಶಕ್ತಿ ಇದ್ದರೆ ನನ್ನೊಂದಿಗೆ ಯುದ್ಧ ಮಾಡಿ ಗೆಲ್ಲು ಎಂದಾಗ ಶಬರ ಹಾಗೂ ಅರ್ಜುನರಲ್ಲಿ ಬಿಲ್ಲು ಬಾಣಗಳ ಯುದ್ಧ ಆರಂಭವಾಯಿತು. ಅರ್ಜುನನು ಮಹಾ ಅಸ್ತ್ರಗಳನ್ನು ಬಿಟ್ಟರು. ಶಬರನು ಅವುಗಳನ್ನು ಕತ್ತರಿಸಿದನು. ಅರ್ಜುನನ ಅಕ್ಷಯ ಬಾಣ ಇನ್ನೆಲ್ಲವಾಯಿತು. ಬಿಲ್ಲಿನಿಂದಲೇ ಶಬರನನ್ನು ಹೊಡೆಯ ಬಯಸಿದಾಗ ಅದನ್ನು ಕಿರಾತನು ಕಸಿದುಕೊಂಡನು. ಅರ್ಜುನನು ಬಲವಾಗಿ ಮುಷ್ಟಿಯಿಂದ ಕಿರಾತನನ್ನು ಹೊಡೆಯಲಾರಂಭಿಸಿದನು. ಸ್ವಲ್ಪ ಸಮಯದಲ್ಲಿ ಶಬರನು ಅರ್ಜುನನಿಗೆ ಬಲವಾಗಿ ಹೊಡೆದಾಗ ಅರ್ಜುನನು ಎಚ್ಚರ ತಪ್ಪಿ ಬಿದ್ದನು. ಅರ್ಜುನನಿಗೆ ಎಚ್ಚರ ಬಂದಾಗ ಎದುರಿಗೆ ಶಿವಪಾರ್ವತಿಯರು ನಿಂತಿದ್ದನ್ನು ಕಂಡು ನಮಸ್ಕರಿಸಿ, ದೇವದೇವನೇ, ನಾನು ಅಜ್ಞಾನದಿಂದ ಪರಮೇಶ್ವರನಾದ ನಿನ್ನನ್ನು ತಿಳಿಯದೆ ಬಾಣ, ಬಿಲ್ಲು, ಮುಷ್ಟಿ ಮಾತುಗಳಿಂದ ಯುದ್ಧ ಮಾಡಿದೆನು. ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಂಡನು. ಪರಮೇಶ್ವರನು, ಅರ್ಜುನ, ನಿನ್ನ ವೀರತನವನ್ನು ನೋಡಿ ಸಂತೋಷವಾಗಿದೆ. ನಿನ್ನ ತಪಸ್ಸಿಗೆ ವೀರತನಕ್ಕೆ ಮೆಚ್ಚಿದ್ದೇನೆ. ನಿನ್ನ ಗಾಂಧೀವ ಅಕ್ಷಯ ಬಾಣಗಳನ್ನು ಸ್ವೀಕರಿಸು. ಇನ್ನು ಮುಂದೆ ನಿನ್ನ ಬತ್ತಳಿಕೆಯು ಬರಿದಾಗುವುದಿಲ್ಲ. ನಿನಗೆ ಒಂದು ಅಸ್ತ್ರವನ್ನು ನೀಡುತ್ತಿದ್ದೇನೆ. ಈ ಅಸ್ತ್ರವು ಜಗತ್ತನ್ನೇ ನಾಶ ಮಾಡುವ ಶಕ್ತಿಯನ್ನು ಹೊಂದಿರುವುದು. ಉಳಿದ ಅಸ್ತ್ರಗಳನ್ನು ಇಂದ್ರನಿಂದ ಪಡೆದುಕೋ ಎಂದು ಅಸ್ತ್ರವನ್ನು ನೀಡಿದನು. ಪಶುಪತಿ ಕೊಟ್ಟ ಅಸ್ತ್ರಕ್ಕೆ ಪಾಶುಪತಾಸ್ತ್ರ ಎಂಬ ಹೆಸರು ಬಂದಿತ್ತು. ಪಾರ್ವತೀ ದೇವಿಯು ಅಂಜನಾಸ್ತ್ರವನ್ನು ದಯಪಾಲಿಸಿದಳು. ಪಾರ್ವತಿ ಪರಮೇಶ್ವರರು ಅದೃಶ್ಯರಾದಾಗ ಅರ್ಜುನನಿಗೆ ದಿವ್ಯಾಸ್ತ್ರ ಲಭಿಸಿದ್ದರಿಂದ ಬಹಳ ಸಂತೋಷವಾಗಿತ್ತು. ದೇವೇಂದ್ರನು ತನ್ನ ಸಾರಥಿಯಾದ ಮಾಥಲಿಯನ್ನು ರಥದೊಂದಿಗೆ ಕಳಿಸಿದನು. ಕುಬೇರನು ಅಂತರ್ಧಾನವೆಂಬ ಅಸ್ತ್ರವನ್ನು, ಯಮನು ದಂಡವನ್ನು, ವರುಣ ಪಾಶವನ್ನು ಮತ್ತು ದೇವೇಂದ್ರನು ವಜ್ರಾಯುಧ ಧಾರುಣ ಮತ್ತು ಉಪಸಂಹಾರವನ್ನು ತಿಳಿಸಿದನು. ಮಾತಲಿಯೊಂದಿಗೆ ಅಮರಾವತಿಗೆ ಬಂದ ಅರ್ಜುನನು ದೇವಸಭೆಯಲ್ಲಿ ಯಕ್ಷ, ಗಂಧರ್ವ, ಕಿನ್ನರ, ಅಪ್ಸರೆಯರ ಗಾನ ನೃತ್ಯವನ್ನು ನೋಡಿದನು. ದೇವೇಂದ್ರನು ಸಿಂಹಾಸನದಲ್ಲಿ ಅರ್ಜುನನನ್ನು ಕುಳ್ಳರಿಸಿಕೊಂಡನು. ಅರ್ಜುನನನ್ನು ಕೆಲವು ಕಾಲ ತನ್ನ ಬಳಿಯಲ್ಲೇ ಉಳಿಸಿಕೊಂಡಂತಹ ದೇವೇಂದ್ರನು ವಿಶೇಷ ಪ್ರೀತಿ ಅಭಿಮಾನಗಳನ್ನು ತೋರಿದನು.
ಆ ಸಮಯದಲ್ಲಿ ಚಿತ್ರಸೇನ ಎಂಬ ಗಂಧರ್ವನಿಂದ ಗಾನನೃತ್ಯಗಳನ್ನು ಅರ್ಜುನನು ಕಲಿತುಕೊಂಡನು. ಅಮರಾವತಿಯಲ್ಲಿ ದೇವೇಂದ್ರನ ಸಂಗಡವಿದ್ದರೂ ಅರ್ಜುನನು ತನ್ನ ಸಹೋದರರನ್ನು ದ್ರೌಪದಿಯನ್ನು ನೆನೆಯುತ್ತಿದ್ದನು. ಹೀಗೆ 5 ವರ್ಷಗಳೇ ಕಳೆಯಿತು. ಮುಂದೆ ಕೌರವರನ್ನು ಯುದ್ಧದಲ್ಲಿ ಸೋಲಿಸುವ ಹಂಬಲ ಹೊಂದಿದನು. ಅರ್ಜುನನು ಈ ಎಲ್ಲ ಕಾರ್ಯಗಳನ್ನು ಮುಗಿಸಿ ದ್ವೈತವನದ ಕಡೆಗೆ ಹೊರಟನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.